सभी का एसएस न्यूज में मैं आपके साथ मुस्कान। संसद में अमित शाह द्वारा बाबा साहेब अम्बेडकर के बयान की निंदा करते हुए कल अमित शाह के खिलाफ विरोध प्रदर्शन विजयपुर शहर में बंद का आह्वान भी किया गया था। लेकिन कांग्रेस के कुछ नेताओं ने पूर्व प्रधानमंत्री डॉक्टर मनमोहन सिंह के निधन पर इस बंद को इसी महीने की 30 तारीख को बंद का आह्वान किया था। लेकिन दलित संगठन विजयपुर महासंघ इस पर सहमत नहीं हुए, जो कि उनकी ओर से पहले निर्धारित समय 28 तारीख के दिन शनिवार को ही बंद का आह्वान किया गया है। इसी सफल बनाने के लिए डॉक्टर बाबा साहेब अम्बेडकर के उनकी विचारधारा का सम्मान करते हुए इस बंद को सफल बनाने का निर्णय लिया गया है। विजयपुर में प्रतिभटना व विजयपुर बंद का आह्वान दिया गया है और दलित संगठन के महागठबंधन की ओर कल के बंद के आह्वान में बड़ी संख्या में भाग लेने की भी बात सामने आई है। इस दौरान इस अवसर पर दलित नेता परशुराम लंबू, जितेंद्र कांबळे, राघु के अलावा अन्य लोग उपस्थित नजर आए। कांग्रेस ರದ್ದುಪಡಿಸಿರಬಹುದು, ಆದರೆ ದಲಿತ ಸಂಘಟನೆಗಳ ಮಹಾ ಒಕ್ಕೂಟದ ಎಲ್ಲ ದಲಿತ ಸಂಘಟನೆಗಳ ಪದಾಧಿಕಾರಿಗಳು ಇಲ್ಲಿ ಎಲ್ಲರೂ ನಾವು ಸೇರಿದ್ದೇವೆ. ನಾಳಿನ ಬಂದ್ ಕರೆಯನ್ನು ನಾವು ಯಶಸ್ವಿಗೊಳಿಸಲು ಜನರಿಗೆ ಆಹ್ವಾನವನ್ನು ಕೊಡ್ತಾ ಇದ್ದೇವೆ. ಹಾಗೂ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮತ್ತು ಈ ಪ್ರತಿಯೊಂದು ಇಲಾಖೆಯು ಕೂಡ ನಾಳಿನ ಬಂದ್ಗೆ ನಮ್ಮ ಎಲ್ಲ ದಲಿತ ಸಂಘಟನೆಗಳ ಮಹಾ ಒಕ್ಕೂಟದ ನಾಳಿನ ಬಂದ್ ಕರೆಗೆ ಸಹಕರಿಸಲು ಮನವಿ ಮಾಡಿದ್ದೇವೆ. ಹಾಗೂ ಇನ್ನು ಈಗ ಕಾಂಗ್ರೆಸ್ದವರು 31ನೇ ತಾರೀಕಿಗೆ ಮುಂದೂಡಿದ್ದಾರೆ. ಈ ತಪ್ಪು ಸಂದೇಶ ಹೋಗಬಾರ್ದು. ಯಾಕಂದರೆ ಈಗಾಗಲೇ ನಿಗದಿಯಾದಂತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಷಯದಾಗ ನಾವು ಯಾವುದೇ ರಾಜಿ ಮಾಡಿಕೊಳ್ಳೋದಿಲ್ಲ ದಲಿತ ಸಂಘಟನೆಗಳು. ಅದಕ್ಕಾಗಿ ಏನು ನಮ್ಮ ಜಿಲ್ಲೆಯ ಗ್ರಾಮೀಣ ಪ್ರದೇಶದಿಂದ ಹಳ್ಳಿಗಳಿಂದ ತಾಲೂಕುಗಳಿಂದ ಹೋಬಳಿಗಳಿಂದ ಏನು ಬರಬೇಕಾಗತ್ತ ಈ ಅಂಬೇಡ್ಕರ್ ಅನುಯಾಯಿಗಳು, ಅಭಿಮಾನಿಗಳು ಹಾಗೂ ಮಾನವೀಯ ಮೌಲ್ಯಗಳಲ್ಲಿ ನಂಬಿಕೆ ಉಳ್ಳಂಥ ಎಲ್ಲ ಹೋರಾಟಗಾರರು, ಪ್ರಗತಿಪರ ಚಿಂತಕರು, ಸಾಹಿತಿಗಳು, ಮಾಧ್ಯಮದ ವರ್ಗದವರು ಎಲ್ಲರೂ ಕೂಡ ಆಗಮಿಸಬೇಕಂತೇಳಿ ಅವರಲ್ಲಿ ಕೇಳ್ಕೊತಾ ಇದ್ದೇವೆ. ನಾಳಿನ ಬಂದ್ ಕರೆ ನಾವು ಯಶಸ್ವಿಗೊಳಿಸ್ತೇವೆ. ಎಲ್ಲ ಈಗೇನು 31ಕ್ಕಾದ್ರೆ ಮತ್ತೆ ಬೇರೆ ಬೇರೆ ಪಕ್ಷದವರು ಮಾಡಲಿ. ಆದರೆ ಈಗ ನಾವು ದಲಿತ ಸಂಘಟನೆಗಳು 28ನೇ ತಾರೀಕಿನ ಕಾರ್ಯಕ್ರಮವನ್ನು ರದ್ದುಪಡಿಸಿಲ್ಲ, ನಾವು ಯಶಸ್ವಿಗೊಳಿಸ್ತೇವೆ. ಅದಕ್ಕಾಗಿ ಹಳ್ಳಿಗಳಿಂದ ಬರುವಂಥ ಎಲ್ಲರೂ ಅದಕ್ಕೆ ಕಿವಿಗೊಡದೆ ನಾಳಿನ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಲು ಎಲ್ಲ ದಲಿತ ಅನುಯಾಯಿಗಳಿಗೆ ಮನವಿ ಮಾಡಿಕೊಳ್ತಾ ಇದ್ದೇನೆ.